ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನ್ನಿಸ್ ಫ್ಯಾಮಿಲಿ. ನನಗೆ ಹೇರ್ ಆಯಿಲ್ ಮಾಡಲಿಕ್ಕಿದೆ, ಆದ ಕಾರಣ ನನಗೆ ಭೃಂಗರಾಜ ತರಲಿಕ್ಕಿದೆ, ಆದ ಕಾರಣ ಹೊರಟಿದ್ದೇನೆ ಬೆಳಿಗ್ಗೆ. ಭೃಂಗರಾಜ ಮನೆ ಸುತ್ತಲೆಲ್ಲೂ ಇಲ್ಲ, ಹೆಚ್ಚಾಗಿ ಇದರ ಪರಿಚಯ ಕೂಡ ಯಾರಿಗಿಲ್ಲ. ಆದ ಕಾರಣ ಅದು ಸಿಗುವುದು ಅಪರೂಪವಾಗಿದೆ. ನಾನು ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿಂದ ತೊಗೊಂಡು ಬರ್ತಾ ಇದ್ದೇನೆ. ಅಲ್ಲಿ ತುಂಬ ಇದೆ, ಪ್ರತಿ ಸಲ ಅಲ್ಲಿಂದಲೇ ತೊಗೊಂಡು ಬಂದು ನಾನು ಹೇರ್ ಆಯಿಲನ್ನು ಮಾಡ್ತಾ ಇದ್ದೇನೆ. ಈ ಬಯಲು ಪ್ರದೇಶ ಎಲ್ಲ ನಾವು ಚಿಕ್ಕಂದಿನಲ್ಲಿ ಆಟ ಆಡ್ತಿದ್ದ ಜಾಗ. ಇಲ್ಲಿ ಹೋಗೋಗೆಲ್ಲ ಮೊದಲು ನೆನಪಾಗ್ತದೆ. ಚಿಕ್ಕಂದಿನಲ್ಲಿ ನಾವು ಇಲ್ಲ ಎಷ್ಟೋ ಸಲ ಆಟ ಆಡಿಕೊಂಡು ನಮ್ಮ ಫ್ರೆಂಡ್ಸಿನೊಟ್ಟಿಗೆ ಕಾಲ ಕಳೆದಿದ್ದೇವೆ. ಗದ್ದೆ ಸೈಡಲ್ಲೆಲ್ಲ ಪೇರಳೆ ಮರ ಇದೆ. ಮರಗಳಲ್ಲಿ ತುಂಬ ಪೇರಳೆ ಹಣ್ಣಿತ್ತು. ನಾನು ಸ್ವಲ್ಪ ಕೊಯ್ದೆ, ಸ್ವಲ್ಪ ತಿಂದುಕೊಂಡು ಬಂದೆ. ಮಳೆ ಬಂದ ಕಾರಣ ಕೆಲವು ಪೇರಳೆ ಹಣ್ಣು ಹಾಳಾಗಿತ್ತು. ಇದೇ ನೋಡಿ ಭೃಂಗರಾಜ. ಇದರಲ್ಲಿ ಸಣ್ಣ ಸಣ್ಣ ಬಿಳಿ ಹೂಗಳಾಗ್ತವೆ. ಬೇಸಿಗೆಗಾಲದಲ್ಲಿ ಇದರ ಬೇರು ಮಾತ್ರ ಇರ್ತದೆ, ಇಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರಿ ಎಷ್ಟೋ ಭೃಂಗರಾಜ ಗಿಡಗಳಿವೆ. ಅದರಿಂದ ನಾನು ಸ್ವಲ್ಪ ಕೊಯ್ದುಕೊಂಡು ಹೋಗಿ ಮಾಡ್ತೇನೆ. ಇಲ್ಲಿ ಗಿಡದಲ್ಲಿ ಎಷ್ಟೋ ರೋಸ್ ಆಗಿದೆ. ನನಗೆ ಪಂಚಪ್ರಾಣ ಹೂವು ಅಂದರೆ ಬರುವಾಗ ಅದರಿಂದಲೇ ಸ್ವಲ್ಪ ಮುಡಿದುಕೊಂಡು ಬಂದೆ. ಒಂದು ಸಲ ಅದರಲ್ಲಿ ಹೂ ಅರಳಿ ಅದರಲ್ಲಿ ಬೀಜ ಎಲ್ಲ ಆಗಿದ್ದು ಉದುರಿ ಹೋಗಿದೆ. ಈಗ ವಾಪಸ್ ಚಿಗುರಿದೆ. ಅದರಲ್ಲಿ ಸಣ್ಣ ಸಣ್ಣ ಬಿಳಿಯಾದ ಹೂಗಳಿವೆ. ನಾನು ಕೂಡ ಅದರ ಬೀಜವನ್ನು ತಗೊಂಡು ಬಂದಿದ್ದೇನೆ. ಇನ್ನು ಹಾಕಬೇಕಷ್ಟೇ. ನೆಲದಲ್ಲಿ ಹಾಕಿದರೆ ಕೋಳಿಗಳು ತಿಂದು ಮುಗಿಸ್ತವೆ. ಭೃಂಗರಾಜ ಕೂದಲಿನ ಬೆಳವಣಿಗೆ ಒಂದು ಒಳ್ಳೆಯ ಸಸ್ಯ ಅಂತ ಹೇಳ್ತಾರೆ. ಆದ ಕಾರಣ ಇದನ್ನು ಮನೆ ಬಾಗಿಲಲ್ಲಿ ನೆಟ್ಟು ಬೆಳೆಸಿದರೆ ಒಳ್ಳೆಯದು. ನಾನು ಬರೀ ಭೃಂಗರಾಜ ಮಾತ್ರ ಅಲ್ಲ, ಬೇರೆ ಕೂಡ ಕೆಲವು ವಸ್ತುಗಳನ್ನು ಹಾಕಿ ಮಾಡ್ತೇನೆ. ಕೂದಲು ಕಪ್ಪಾಗಿಸಲು ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಅದರ ರಿಸಲ್ಟ್ ನನಗೆ ಸರಿ ಬರಲಿಲ್ಲ. ನಾನು ಕೂದಲು ದಪ್ಪವಾಗಿ ಬೆಳೆಯಲು ಹಾಗೂ ಉದ್ದವಾಗಿ ಬೆಳೆಯಲಿಕ್ಕೋಸ್ಕರ ಮಾತ್ರ ನಾನು ಇದನ್ನು ಹಾಕ್ತಾ ಇದ್ದೇನೆ. ಇಷ್ಟರವರೆಗೆ ನನ್ನ ಕೂದಲಿನ ಕಪ್ಪಾಗಲಿಲ್ಲ. ಬಿಳಿ ಇದ್ದದ್ದು ಬಿಳಿಯಾಗಿ ಉಳಿತದೆ. ನನ್ನ ಕೂದಲು ಎದುರಲ್ಲಿ ಸ್ವಲ್ಪ ಬಿಳಿಯಾಗಿದೆ ಅಷ್ಟೇ. ಈಗ ಅದು ಸ್ವಲ್ಪ ಲೇಟಾಗಿ ನನ್ನ ಕೂದಲು ಬಿಳಿಯಾಗಿದೆ. ಯಾಕೆಂದರೆ ನಾನು ಶಾಂಪೂ ನಾನು ಉಪಯೋಗಿಸ್ತಿರ್ಲಿಲ್ಲ. ಮೊದಲಿಂದಲೇ ದಾಸವಾಳದ ಸರುಳಿ ಅಂಥದ್ದೆಲ್ಲ ತಾಳಿ ಮಾಡಿ ಅದನ್ನೇ ಹಾಕ್ತಿದ್ದೆವು. ನಾವು ಪ್ರತಿ ಸಲವೂ ಕೊಬ್ಬರಿ ಎಣ್ಣೆಯನ್ನು ಈ ಮಿಲ್ಲಿನಿಂದಲೇ ತಗೊಂಡು ಬರೋದು. ಒಳ್ಳೆ ಶುದ್ಧವಾದ ನ್ಯಾಚುರಲ್ ಆದ ತೆಂಗಿನೆಣ್ಣೆ ನಮಗೆ ಸಿಗ್ತದಲ್ಲಿ. ಆದ ಕಾರಣ ನಾನು ಅಲ್ಲಿಂದಲೇ ತಗೊಂಡು ಬರುವುದು. ಮಳೆ ಕಡಿಮೆ ಆದ ಕಾರಣ ನೀರು ಕ್ಲೀನ್ ಆಗಿದೆ ತೋಡಲ್ಲಿ. ತೋಡಿನ ಸೈಡಲ್ಲಿ ನೋಡಿ ಎಷ್ಟು ಕಾಡು ದ್ರಾಕ್ಷಿ ಆಗಿದೆ. ನಾನು 2 ಸಲ ಇದರಿಂದ ಕೊಯ್ದು ಉಪ್ಪಿನಕಾಯಿ ಮಾಡಿದ್ದೇನೆ. ಈಗ ಅಲ್ಲಲ್ಲಿ ಬಳ್ಳಿಯಲ್ಲಿ ಕಾಡು ದ್ರಾಕ್ಷಿ ಕಾಣ ಸಿಗ್ತಾ ಇದೆ. ಇದರ ಉಪ್ಪಿನಕಾಯಿ ತುಂಬ ರುಚಿಯಾಗಿದೆ. ಇದು ಎಳತಾಗಿರುವಾಗಲೇ ಉಪ್ಪಿನಕಾಯಿ ಹಾಕಿದರೆ ಒಳ್ಳೆಯದಾಗ್ತದೆ. ಇದು ಸ್ವಲ್ಪ ಸಮಯದಲ್ಲಿ ಇದು ಹಣ್ಣಾಗ್ತದೆ. ಸೇಮ್ ದ್ರಾಕ್ಷಿ ಥರವೇ ಇರ್ತದೆ. ಇದರಲ್ಲಿ 3 ಲೀಟರಷ್ಟು ಎಣ್ಣೆ ನಮ್ಮ ಮನೆಯಿಂದ ನಾವು ಕೊಬ್ಬರಿಯನ್ನು ಕೊಟ್ಟು ಅದರಿಂದ ಸಿಕ್ಕಿದ ಎಣ್ಣೆಯಾಗಿದೆ. ಇದು ನಾನು ಸ್ವಂತವಾಗಿ ತಯಾರಿಸ್ತಿರೋ ಎಣ್ಣೆ. ಇದರ ಮೊದಲು ಕೂಡ ತುಂಬ ವರ್ಷದಿಂದ ಮಾಡ್ತಾ ಇದ್ದೇನೆ. ನನಗೆ ಯಾರು ಇದು ಹೇಳಿಕೊಟ್ಟದಲ್ಲ. ಕೆಲವು ಕೂದಲಿಗೆ ಒಳ್ಳೆಯದು ಅಂತ ಹೇಳುವ ಕೆಲವು ಸಸ್ಯಗಳಿಂದ ಹಾಗೂ ಈರುಳ್ಳಿ ಅಂಥ ವಸ್ತುಗಳನ್ನು ಪದಾರ್ಥಗಳನ್ನೆಲ್ಲ ಸೇರಿಸಿ ನಾನು ಎಣ್ಣೆ ಮಾಡ್ತಾ ಇದ್ದೇನೆ. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅದನ್ನು ಬಿಡದೆ ಒಂದೇ ರೀತಿ ತಲೆಗೆ ಹಚ್ಚಿದರೆ ಕೂದಲು ಸೊಂಪಾಗಿ ಬೆಳೆಯುವುದು. ಈಗ ನನ್ನಲ್ಲಿ ಒಬ್ಬರು 2 ಲೀಟರ್ ಎಣ್ಣೆ ಬೇಕು ಅಂತ ಹೇಳಿದರೆ, ಆದ ಕಾರಣ ನಾನು 2 ಲೀಟರ್ ಎಣ್ಣೆಯಿಂದ ಈಗ ಮಾಡ್ತಾ ಇದ್ದೇನೆ. 2 ದಿನದ ಮೊದಲು 1 ಲೀಟರ್ನಿಂದ ಮಾಡಿದ್ದೆ. ಆದಷ್ಟು ಹೆಚ್ಚಾಗಿ ನಾನು ಈ ಭೃಂಗರಾಜ ಹಾಕಿ ಮಾಡ್ತಾ ಇದ್ದೇನೆ. ಮಳೆಗಾಲದಲ್ಲಿ ಎಷ್ಟು ಸಿಗ್ತದೆ ಭೃಂಗರಾಜ, ಬೇಸಿಗೆಗಾಲದಲ್ಲಿ ಹುಡುಕಿದ್ರೆ ಸಿಗಲಿಕ್ಕಿಲ್ಲ. ಮನೆಗೆ ಬಂದು ನಾನೀಗ
ಎಣ್ಣೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಮನೆಯಿಂದಲೇ 2 ದಂಡು ಅಲೋವೆರಾವನ್ನು ಕೊಯ್ದು ಅದನ್ನು ಸ್ವಲ್ಪ ಹೊತ್ತು ತೆಗೆದಿಡಬೇಕು. ಅದರ ಮೈನೆಲ್ಲ ಹೋದ ನಂತರ ಅದನ್ನು ಯೂಸ್ ಮಾಡಬೇಕಷ್ಟೇ. ಸ್ವಲ್ಪ ದಾಸವಾಳದ ಎಲೆ ಕೂಡ ಕೂದಲಿಗೆ ಒಳ್ಳೆಯದು, ತಂಪನ್ನು ಕೂಡ ನೀಡ್ತದೆ. ಇನ್ನು ತುಳಸಿ ಗಿಡ ಬೇಕಾಗ್ತದೆ. ಇದಕ್ಕೆ 1 ಮುಷ್ಟಿಯಷ್ಟು ತುಳಸಿ ಸೊಪ್ಪನ್ನು ಕೂಡ ಎಲೆಗಳನ್ನು ನಾನು ತಗೊಳ್ತಿದ್ದೇನೆ. ಚಿಗುರನ್ನೇ ತೆಗಿತಾ ಇದ್ದೇನೆ. 5 ಸಳಿನ ದಾಸವಾಳ ಈಗ ಮಳೆಗಾಲದಲ್ಲಿ ಕಡಿಮೆ ಆಗಿದೆ, ಕೆಲವೊಮ್ಮೆ ಆಗ್ತದೆ, ಇವತ್ತಿಲ್ಲ. ಆದ ಕಾರಣ ನಾನು ಈ ದಾಸವಾಳವನ್ನು ಸೇರಿಸ್ತಾ ಇದ್ದೇನೆ. ಹಾಗೂ ಸ್ವಲ್ಪ ಸಾಂಬ್ರಾಣಿ ಸೊಪ್ಪು, ಇದೆಲ್ಲ ಮನೆ ಬಾಗಿಲಲ್ಲಿ ನೆಟ್ಟು ಬೆಳೆಸಿದರೆ ಒಳ್ಳೆಯದು. ನಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಕೊಯ್ಯಬಹುದು. ಇದು ಕೂಡ ಒಂದು 5-6 ಎಲೆಯಷ್ಟು ನಾನು ಹಾಕ್ತಾ ಇದ್ದೇನೆ. ಇಷ್ಟೆಲ್ಲ ನೋಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಎಣ್ಣೆ ಮಾಡಲಿಕ್ಕೆ. ನಾನು ಇದಕ್ಕೆ ಭೃಂಗರಾಜ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ, ಇವಾಗ ಇಷ್ಟು ಸಿಗ್ತದಲ್ಲ ಆದ ಕಾರಣ. ನೆಕ್ಸ್ಟ್ 2 ಲೀಟರ್ ಎಣ್ಣೆ, 2 ದಂಡು ಅಲೋವೆರಾ, ಸ್ವಲ್ಪ ಕರಿಬೇವಿನ ಸೊಪ್ಪು, 2 ದಾಸವಾಳ, 2 ಈರುಳ್ಳಿ, ಅದನ್ನು ಅರ್ಧ ಕಪ್ಪಷ್ಟು ಮೆಂತ್ಯ, ಇಷ್ಟನ್ನೆಲ್ಲ ಹಾಕಿ ಮಾಡ್ತಾ ಇದ್ದೇನೆ. ಇದು 2 ದಿನದ ಮೊದಲು ಮಾಡಿದ ಎಣ್ಣೆ, ಆ ಕಲರ್ ಬರ್ತದೆ ರೆಡಿ ಆಗುವಾಗ. ಅಲೋವೆರಾವನ್ನು ಕಟ್ ಮಾಡಿ ಇದೆಲ್ಲವನ್ನೀಗ ಮಿಕ್ಸಿಯಲ್ಲಿ ಹಾಕಿ ಕಡಿಯುವುದು. ಇದನ್ನು ತೊಳೆದು ನಾನು ಸ್ವಲ್ಪ ಹೊತ್ತು ಇಟ್ಟು ನಂತರ ಇದನ್ನು ಕಡಿತಾ ಇದ್ದೇನೆ. ಇದಕ್ಕೆ ಚೂರು ನೀರನ್ನು ಸೇರಿಸುವುದಿಲ್ಲ. ನೀರು ಸೇರಿಸಿದರೆ ಎಣ್ಣೆಗೆ ಹಾಕುವಾಗ ಪಟಪಟನೆ ಹಿಡಿಯುತ್ತದೆ, ಆದ ಕಾರಣ ನೀರನ್ನು ಸೇರಿಸುವುದಿಲ್ಲ. ಆದಷ್ಟು ಡ್ರೈ ಆಗಿದ್ದರೆ ಒಳ್ಳೆಯದು. ನಾನು ಇದಕ್ಕೆ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಅರ್ಧ ಕಪ್ಪಷ್ಟು ಮೆಂತ್ಯ, ಇದನ್ನು ಮಿಕ್ಸಿಯಲ್ಲಿ ಕಡೆಯೆಲ್ಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಪುಡಿಯಾದರೆ ಸಾಕು. ಈ ಥರ ಮಾಡಿದರೆ ಮಾತ್ರ ಕೂದಲು 100% ಗ್ಯಾರಂಟಿ ಕೂದಲು ಬರುವುದು. ಇದು ಒಳ್ಳೆ ಕ್ಲೀನಾದ ಕೊಬ್ಬರಿ ಎಣ್ಣೆ, ಒಳ್ಳೆ ಪರಿಮಳ ಕೂಡ ಇದೆ ಇದಕ್ಕೆ. ನಾನು ಇದರಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ ಮೊದಲಿಗೆ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡಿ ನಂತರ ಕಡೆಗಿಟ್ಟುಕೊಂಡ ಈ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಕಾಯಿಸುವುದು. ಇನ್ನು ಇದಕ್ಕೆ ಉಳಿದ ಎಣ್ಣೆಯನ್ನು ಸೇರಿಸುವುದು. ನಾನು ಸೇಲ್ ಮಾಡಲಿಕ್ಕೋಸ್ಕರ ಮಾಡ್ತಾ ಇಲ್ಲ, ನನಗೆ ಯಾವ ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆಯದು ಅಂತೇಳಿ ಕಾಣ್ತಾ ಇದೆ, ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಮ ಕೂದಲು ಬರುವುದು ಹಾಗೂ ಉದುರುವುದು ನಿಲ್ಲುವುದು. ಇದನ್ನು ತಪ್ಪದೆ ಹಾಕಲೇಬೇಕು ಮಾತ್ರ. ಹಾಕುವುದನ್ನು ನಿಲ್ಲಿಸಿದರೆ ವಾಪಸ್ ಕೂದಲು ಉದುರಲು ಸ್ಟಾರ್ಟ್ ಆಗ್ತದೆ. ಭೃಂಗರಾಜ ಇಲ್ಲದಿದ್ದರೂ ಪರವಾಗಿಲ್ಲ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಗೂ ಮೆಂತ್ಯ, ಇಷ್ಟು 3 ವಸ್ತು ಇದ್ದರೆ ಸಾಕು. ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿಯನ್ನು ಸೇರಿಸಬಹುದು. ಈಗ ನನ್ನಲ್ಲಿ ನೆಲ್ಲಿಕಾಯಿ ಇಲ್ಲ, ಆದ ಕಾರಣ ಈ ಸಲ ನಾನು ಮಾಡುವಾಗ ನೆಲ್ಲಿಕಾಯನ್ನು ಹಾಕಲಿಲ್ಲ. ಇದರ ಮೊದಲು ಮಾಡುವಾಗ ನೆಲ್ಲಿಕಾಯಿ ಇರುವ ಸೀಸನಲ್ಲಾದರೆ ನೆಲ್ಲಿಕಾಯಿಯನ್ನು ಕೂಡ ಆದಷ್ಟು ನಾನು ಇದಕ್ಕೆ ಸೇರಿಸ್ತಿದ್ದೆ. ನೋಡಿ, ಇದು ಎಣ್ಣೆಯ ಕಲರ್ ಬಿಟ್ಟಿದೆ ನೋಡಿ. ಇದನ್ನು ತಣಿದ ನಂತರ ನಾನು ಸ್ಟ್ರೈನರಲ್ಲಿ ಸೋಸ್ತಾ ಇದ್ದೇನೆ. 2 ಲೀಟರ್ ಎಣ್ಣೆ ಇದ್ದಲ್ಲಿ 1.5 ಲೀಟರ್ ಆಗಿದೆ, ಅರ್ಧ ಲೀಟರಷ್ಟು ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ಇಟ್ಟರೆ ಮತ್ತು ಡಾರ್ಕ್ ಕಲರ್ ಬರ್ತದೆ. ಇದು ಕೂಡ ಇನ್ನು ದಿನ ಹೋದಾಗೆ ಇದರ ಬಣ್ಣ ಬದಲಾಗ್ತಾ ಬರ್ತದೆ. ಆದರೆ 1 ವರ್ಷದವರೆಗೂ ಏನು ಹಾಳಾಗೋದಿಲ್ಲ ಈ ಎಣ್ಣೆ. ನಾವು ಇದನ್ನೇ ಯೂಸ್ ಮಾಡೋದು. ನಾವು ಮಾತ್ರ ಆವಾಗ ಮಾಡ್ತಾಯಿದ್ದೇವೆ. ಎಲ್ಲರೂ ಈ ಎಣ್ಣೆಯನ್ನು ನಾವು ತಲೆಗೆ ಹಚ್ಚಲು ಯೂಸ್ ಮಾಡುವುದು. ನಮ್ಮ ಮನೆಯಲ್ಲಿ ಎಲ್ಲರೂ ಈ ಎಣ್ಣೆಯನ್ನೇ ತಲೆಗೆ ಹಚ್ಚುವುದು. ಇದು ಮಕ್ಕಳಿಗೆ, ಪ್ರಾಯಸ್ಥರಿಗೆ, ಯಾರಿಗೆ ಕೂಡ ಇದನ್ನು ಹಚ್ಚಬಹುದು. ಯಾಕೆಂದರೆ ಇದು ಎಣ್ಣೆ ಬಿಸಿ ಮಾಡಿದ, ಆದ ಕಾರಣ ಯಾರಿಗೆ ಕೂಡ ಇದನ್ನು ಧೈರ್ಯದಲ್ಲಿ ತಲೆಗೆ ಹಚ್ಚಬಹುದು. ಕೂದಲು ಉದುರುವ ಸಮಸ್ಯೆ ಎಲ್ಲ ದೂರವಾಗುವುದು. ಆದಷ್ಟು ಇದರಿಂದ ಹಿಂಡಿ ತೆಗೆಯುತ್ತಾ ಇದ್ದೇವೆ, ಯಾಕೆಂದರೆ ಇದು ಬೇರೆಯವರಿಗೆ ಕೊಡಲಿಕ್ಕಿದೆ, ಆದ ಕಾರಣ. ಈ ಎಣ್ಣೆಗೆ ಒಳ್ಳೆ ಪರಿಮಳ ಇದೆ. ಮೆಂತ್ಯ, ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ, ಆದ ಕಾರಣ ಇದಿಷ್ಟು ಸಮಯ ಇಟ್ಟರೆ ಕೂಡ ಏನು ಕಸಂಟು ವಾಸನೆ ಬರುವುದಿಲ್ಲ. ಒಳ್ಳೆ ಪರಿಮಳ ಇರ್ತದೆ ಇದಕ್ಕೆ. ಕೂದಲು ಉದುರುವ ಸಮಸ್ಯೆಗೆ, ತಲೆ ಹೊಟ್ಟಿನ ಸಮಸ್ಯೆಗೆ, ಪ್ರತಿಯೊಂದಕ್ಕೆ ಕೂಡ
ಇದು ಒಳ್ಳೆಯ ಪರಿಹಾರವಾಗಿದೆ. ಇದನ್ನು ಬಿಡದೆ ಯೂಸ್ ಮಾಡಿದರೆ ಒಂದು 3 ತಿಂಗಳಲ್ಲೇ ನಿಮಗೆ ಚೆನ್ನಾಗಿ ಕೂದಲು ಬರುವುದು, ಹೊಸ ಕೂದಲು ಬರ್ತದೆ. ಈ ಎಣ್ಣೆ ಹಾಕಿದವರಿಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಇದರ ಮೊದಲು ಕೂಡ ಕೆಲವರಿಗೆ ಮಾಡಿಕೊಟ್ಟಿದ್ದೇನೆ ನಾನು. ಈ ಎಣ್ಣೆಯನ್ನು ಯಾರಿಗೆ ಕೂಡ ನಿಮ್ಮ ಮನೆಯಲ್ಲೇ ತಯಾರಿಸಬಹುದು. ಇದನ್ನು ಬಿಡದೆ ತಲೆಗೆ ಹಚ್ಚಿದ್ರೂ ಒಳ್ಳೆಯದಿಲ್ಲ, ಇದು ವಾಪಸ್ ಕೂದಲು ಉದುರಲು ಪ್ರಾರಂಭ ಆಗ್ತದೆ. ಇದಕ್ಕೆ ಬೆಲೆ ಕೊಟ್ಟು ಏನು ತರುವ ಅಗತ್ಯ ಇಲ್ಲ, ಮನೆಯಲ್ಲೇ ಇರುವ ವಸ್ತುಗಳನ್ನು ಸೇರಿಸಿ ಎಣ್ಣೆಯನ್ನು ತಯಾರಿಸಬಹುದು. ತಲೆಗೂದಲಿಗೆ ಯಾವಾಗಲೂ ಒಂದೇ ಸೋಪನ್ನು ಬಳಸಬೇಕು. ಪದೇ ಪದೇ ಸಾಬೂನನ್ನು ಚೇಂಜ್ ಮಾಡ್ತಾ ಇದ್ರೆ ಕೂಡ ಕೂದಲು ಉದುರುವುದು. ತಲೆಗೂದಲಲ್ಲಿ ಎಣ್ಣೆ ಬಸೆ ಇಲ್ಲದೆ ಒಣಗಿ ಹೋದರೆ ಕೂಡ ಕೂದಲು ಉದುರುವುದು. ಆಹಾರದಲ್ಲಿ ಸೊಪ್ಪು, ತರಕಾರಿ, ಫ್ರೂಟ್ಸನ್ನೆಲ್ಲ ಸೇವಿಸ್ತಾ ಇದ್ದರೆ ಕೂದಲು ಸೊಂಪಾಗಿ ಬೆಳೆಯುವುದು. ಕೂದಲು ಉದುರುವುದಕ್ಕೆ ಹಲವಾರು ಕಾರಣಗಳಿರ್ತವೆ. ಬಾವಿಯ ನೀರು ಬದಲು ಬೋರ್ವೆಲ್ನ ನೀರಲ್ಲಿ ಕೂಡ ಕೂದಲು ಉದುರ್ತದೆ. ವಿವರಣೆ ಕೊಡ್ತಾ ವಿಡಿಯೋ ತುಂಬ ಉದ್ದಾಗಿದೆ ಅಂತ ಕಾಣ್ತದೆ, ಆದರೆ ಸುಧಾರಿಸ್ಕೊಳ್ಳಿ. ನಮ್ಮ ಹಿಂದಿನ ವಿಡಿಯೋ ಇಷ್ಟವಾದ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.